ನಮಸ್ಕಾರ. ದಸರಾ ರಾಮಾಯಣಕ್ಕೂ ಹೊಂದಿಸಿಕೊಂಡು ಮಹಾಭಾರತಕ್ಕೂ ಹೊಂದಿಸಿಕೊಂಡು ಈ ಒಂದು ಉತ್ಸವವನ್ನು ಆಚರಿಸಲಾಗುತ್ತದೆ. ಇದು ಎಲ್ಲರಿಗೂ ತಿಳಿದಂಥ ವಿಷಯ. ಕರ್ನಾಟಕದಲ್ಲಿ ದಸರಾ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುವುದು ಮೈಸೂರು ವಿಶ್ವವಿಖ್ಯಾತ ದಸರಾ ಮಹೋತ್ಸವ. ಈ ದಸರಾ ಮಹೋತ್ಸವವನ್ನು ನಾಡ ಹಬ್ಬ ಎಂದು ನಮಗೆ ತಿಳುವಳಿಕೆ ಬಂದ ಕಾಲದಿಂದಲೂ ನಾವು ನೋಡುತ್ತಾ ಬಂದಿದ್ದೇವೆ. ಕರ್ನಾಟಕದ ಸರ್ಕಾರ ಇದನ್ನು ಆಚರಣೆ ಮಾಡುತ್ತದೆ. ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಿರಲಿ, ಯಾವುದೇ ಪಕ್ಷಗಳು ಅಧಿಕಾರದಲ್ಲಿದ್ದರೂ ಈ ದಸರಾವನ್ನು ನಾಡ ಹಬ್ಬ ಎಂದೇ ಆಚರಿಸ್ತಾರೆ. ಇದು ನಾಡ ಹಬ್ಬ, ಕರ್ನಾಟಕದ ನಾಡಿನ ಹಬ್ಬ. ಇನ್ನೂ ಒಂದು ಪಾರ್ಟಿನಲ್ಲಿ ಮಾತಾಡೋದಾದ್ರೆ, ಭಾನು ಮುಷ್ತಾಕ್, ಶ್ರೀಮತಿ ಭಾನು ಮುಷ್ತಾಕ್ ಕನ್ನಡ ಸಾಹಿತ್ಯದ ಒಬ್ಬ ದೊಡ್ಡ ಹೆಸರು, ಒಳ್ಳೆಯ ಲೇಖಕಿ. ಭಾನು ಮುಷ್ತಾಕ್ ಅವರ ಕೃತಿ ಎದೆಯ ಹಣತೆ, ಈ ಕೃತಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಂದಿದೆ. ಈ ಬೂಕರ್ ಪ್ರಶಸ್ತಿಯನ್ನು ಭಾನು ಮುಷ್ತಾಕ್ ಅವರಿಗೆ ಸಂದ ಸಂದರ್ಭದಲ್ಲಿ ಇಡೀ ಕರ್ನಾಟಕವೇ ಹೆಮ್ಮೆಯಿಂದ ಅಭಿನಂದಿಸಿತು, ಇಡೀ ದೇಶವೇ ಅದನ್ನು ಅಭಿನಂದಿಸಿತು. ಬೂಕರ್ ಪ್ರಶಸ್ತಿ ಆ ಒಂದು ಮಹೋನ್ನತ ಪ್ರಶಸ್ತಿ. ಮೈಸೂರು ದಸರಾ 2025 ಚಾಲನೆಗೆ ಭಾನು ಮುಷ್ತಾಕ್ ಅವರನ್ನ ಕರ್ನಾಟಕ ಸರ್ಕಾರ ಉದ್ಘಾಟನೆಗೆ ಚಾಲನೆಗೆ ಆಹ್ವಾನ ನೀಡಿದೆ. ಅಲ್ಲಿಗೆ ಶುರುವಾಯಿತು. ಅಲ್ಲಿ ಇಲ್ಲಿ ಇದ್ದಂತಹ ಈ BJPಯ ನಾಯಕರುಗಳು, ಸೋ ಕಾಲ್ಡ್ ನಾಯಕರುಗಳು ಮುಂದೆ ಬಂದು, ಹಿಂದೂಗಳ ಹಬ್ಬ ದಸರಾ, ಒಬ್ಬ ಮುಸಲ್ಮಾನರು ಅದನ್ನು ಉದ್ಘಾಟನೆ ಮಾಡಬಾರದು, ಯಾರು ಹಿಂದೂಗಳು ಸಿಗಲಿಲ್ವೇ ಅನ್ನುವಂಥ ಒಂದು ಧಾರ್ಮಿಕ ವಿಷ ಬೀಜುವಂತಹ ಪ್ರಯತ್ನ ಮಾಡಲು ಪ್ರಾರಂಭಿಸಿದ್ದಾರೆ. ಮೊದಲು ಪ್ರತಾಪ ಚಿಮ್ಮಾನಿಂದ ಶುರುವಾಯಿತು. ಆಮೇಲೆ ಶೋಭಕ್ಕ ಕರಂದಲಾಜೆ ಏನು ಒಂದು ಧರ್ಮದ ಪ್ರತೀಕವೇ ತಾನು ಎನ್ನುವಂತೆ ನಾಡ ಹಬ್ಬ, ಹಿಂದೂ ಮುಸ್ಲಿಮರು ಕೂಡಿ ಕಟ್ಟಿದಂತಹ ತೆರಿಗೆ ಹಣದಲ್ಲಿ ಅನುದಾನ ಪಡೆದುಕೊಂಡು ಆಚರಿಸಲಾಗುವಂತಹ ಮೈಸೂರು ದಸರಾ ನಾಡ ಹಬ್ಬದ ಉದ್ಘಾಟನೆಗೆ ಮುಸಲ್ಮಾನರು ಬರಬಾರದು. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ R. ಅಶೋಕ್, ಹಿಂದೂಗಳ ಹಬ್ಬ, ನಿಮಗೆ ಯಾರು ಹಿಂದೂಗಳು ಸಿಗಲಿಲ್ವೇ ಅಂತ ಒಂದು ಹಬ್ಬವನ್ನು ಒಂದು ಧರ್ಮಕ್ಕೆ ಸೀಮಿತ ಮಾಡುವಂತಹ ಪ್ರಯತ್ನ ಮಾಡಿ ತಮ್ಮ ಕುತ್ಸಿತ ಬುದ್ಧಿಯನ್ನು ತೋರಿದ್ದಾರೆ. ಮೈಸೂರು ಸಂಸದರು, ಮಹಾರಾಜರ ಮನೆತನದಿಂದ ಬಂದಂತ ಯದುವೀರ ಒಡೆಯರು, BJPಯ ಸಂಸದರು, ಅವರು ಸ್ವಾಗತಿಸಿದ್ದಾರೆ. GT ದೇವೇಗೌಡರು ಸ್ವಾಗತಿಸಿದ್ದಾರೆ. ಆದರೆ ಈ BJPಯವರಿಗೆ ಧರ್ಮದ ವಿಷ ಬೀಜ ಬಿತ್ತು ಮೊದಲು ಬೇರೆ ಕೆಲಸವೇ ಇಲ್ಲ. ಚೆನ್ನಾಗಿ ನಡೆದಿರುವಂತಹ ಕರ್ನಾಟಕದಲ್ಲಿ ಉತ್ತರ ಪ್ರದೇಶ, ಬೇರೆ ಕಡೆಯಲ್ಲಿ ಆಸಾಂಗಳಲ್ಲಿ ನಡೆಯುವಂತಹ ಒಂದು ಧಾರ್ಮಿಕ ಹಿಂಸಾಚಾರವನ್ನು ಪ್ರಚೋದನೆ ಮಾಡೋ ಉದ್ದೇಶದಿಂದ ಮಾಡುತ್ತಾ ಇದ್ದಾರೋ ಏನೋ ಅರ್ಥವಾಗ್ತಾ ಇಲ್ಲ. ಅದಕ್ಕೆ ಎಲ್ಲ ನಮ್ಮ ಹಿಂದೂ ಸಹೋದರರು, ಮುಸ್ಲಿಂ ಸಹೋದರರು ಇದಕ್ಕೆ ಯಾವುದೂ ಕಿವಿಗೊಡದೆ ಇಂತಹ ನಾಯಕರನ್ನು ಯಾವ ರೀತಿ ತುಳಿದು ಮೂಲೆಗೆ ಸರಿಸಿದ್ದೀರೋ, ಈ ಧರ್ಮಾಂಧತೆ ಬೀಜದಲ್ಲಿ ಬೀಳಬೇಡಿ. ಮೈಸೂರು ದಸರಾವನ್ನು ಎಲ್ಲರೂ ನಾಡ ಹಬ್ಬವನ್ನಾಗಿ ಆಚರಿಸಿರಿ. ಎಲ್ಲರಿಗೂ ಮೈಸೂರು ದಸರಾ ಅಥವಾ ನಾಡ ಹಬ್ಬದ ವಿಜಯದಶಮಿಯ ಶುಭ ಆಕಾಂಕ್ಷೆಗಳು. ಸ್ನೇಹಿತರೆ, ನನ್ನ ವಿಡಿಯೋಗಳು ತಮಗೆ ಇಷ್ಟ ಆದಲ್ಲಿ, ನನ್ನ ವಿಡಿಯೋಗಳಲ್ಲಿ ಸತ್ಯಾಸತ್ಯತೆ ಕಂಡು ಬಂದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ.